ಎಲ್ರಿಗೂ ನಮಸ್ಕಾರ. ಹಾಯ್ ಎವ್ರಿವನ್, ನಾನು ಮೇಘನಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾಕೆ ಈ ಯೂಟ್ಯೂಬ್ ಚಾನಲ್ ಅಂತ ಅಂದರೆ, ನಾನು ನನ್ನ ಫ್ರೆಂಡ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ. ಬಿಕಾಸ್ ನಾವಿಬ್ಬರು ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನಮ್ಮಿಬ್ರಿಗೂ. ನಾವು ಜಾಸ್ತಿ ಟ್ರಾವೆಲಿಂಗ್ ಮಾಡ್ತೀವಿ. ಸೊ ನಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಮಗೆ ಅನಿಸಿತ್ತು. ಅನ್ಫಾರ್ಚುನೇಟ್ಲಿ ನಮಗೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಖುಷಿ ತುಂಬ ಇದೆ ನಮಗೆ. ಆ್ಯಂಡ್ ಇದು ನಮ್ಮ ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ. ಇದ್ರ ಮುಂದೆ ನಮ್ಮ ವೀಡಿಯೋಸ್ ಕಂಟಿನ್ಯೂ ಆಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ನಿಮಗೆ ವೀಡಿಯೋ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿದ್ದೀವಿ. ನೀವು ನಮ್ಮ ಯೂಟ್ಯೂಬ್ ಚಾನಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಅಫ್ಕೋರ್ಸ್ ಟ್ರಾವೆಲಿಂಗ್ ವೀಡಿಯೋಸ್, ಫುಡ್ ಬ್ಲಾಗ್ಸ್, ಶಾಪಿಂಗ್ ಹೌಲ್ಸ್ ಆ್ಯಂಡ್ ನಮ್ಮ ರೊಟೀನ್ಸ್ನ ನೀವು ನಮ್ಮ ಯೂಟ್ಯೂಬ್ ಚಾನಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಪೇಜ್ ಬಂದು ವ್ಯಾಂಡರಿಂಗ್ ಗರ್ಲ್ಸ್ ಅಂತ. ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಆಲ್ಸೋ ಇದೆ, ಅದು ವ್ಯಾಂಡರಿಂಗ್ ಗರ್ಲ್ಸ್ ಅಂತಲೇ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮಲ್ಲಿರಲಿ. ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ. ಪ್ಲೀಸ್ ಡೂ ಸಪೋರ್ಟ್ ಅಸ್ ಗೈಸ್. ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್, ಇವತ್ತು ನಾನು ಊಟಿಗೆ ಬಂದಿದ್ದೀನಿ. ನಾನು ಸ್ಟೇ ಮಾಡಿದ ವಿಲ್ಲಾದಲ್ಲಿ ಬ್ಯಾಲ್ಕನಿ ವ್ಯೂ ಮಾತ್ರ ಅಲ್ಟಿ. ಬನ್ನಿ ತೋರಿಸ್ತೀನಿ. ಏನು ಗೊತ್ತಾ ವಿಷಯ, ಅಲ್ಲಿ ಕಾಣಿಸ್ತಿದೆಯಲ್ವಾ ಆ ಮರಗಳನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ನೆನಪಿದೆಯಾ? ಕ್ಲಾಸ್ಮೇಟ್ ಬುಕ್ಕಲ್ಲಿ ಕವರಿಂಗ್ ಪೇಜಲ್ಲೆಲ್ಲ ಈ ಥರ ಮರಗಳು ಬರ್ತಿತ್ತು. ನಾನು ನನ್ನ ಫ್ರೆಂಡ್ ಇದನ್ನೇ ಮಾತಾಡ್ತಿದ್ವಿ. ಅದನ್ನ ನೋಡಿದಾಗೆಲ್ಲ ನಮಗೆ ಕ್ಲಾಸ್ಮೇಟ್ ಬುಕ್ಕೇ ನೆನಪಾಗುತ್ತೆ ಅಂತ. ಹಾಂ, ಈಗ ನಾನು ನಮ್ಮ ಸ್ಟೇ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಇದು ನಮ್ಮ ರೂಮು, ಟಿವಿ. ಇವ್ರು ಬ್ಯಾಲ್ಕನಿ ನೋಡಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಇನ್ನೊಂದ್ಸರಿ ತೋರಿಸ್ತೀನಿ. ಹಾಂ, ಹಾಯ್ ಮಾಡಿ. ಹಾಂ, ಇವಾಗ ಹೊರಡ್ತಾ ಇದ್ದೀವಿ ಪ್ಲೇಸಸ್ ನೋಡೋಕ್ಕೆ ಅಂತ. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಉಲ್ಟಾ ಪಲ್ಟಾ ಒಳಗೆಲ್ಲ ಹೋಗ್ತಾ ಇದ್ದೀವಿ ಇವಾಗ. ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ಗೆ ರೀಚ್ ಆದ್ವಿ. ಈಗಾಗ ಫ್ರಂಟ್ ಕ್ಯಾಮ್ರಾ ನೋಡ್ಕೊಳ್ಳೋ ಹುಚ್ಚು. ಸಮಯ 5:25. ಟಿಕೆಟ್ ಕೌಂಟರ್ ಇದು. ಟಿಕೆಟ್ ತಗೋಬೇಕು. ಇಲ್ಲಿ ಬಂದರೆ ಎಷ್ಟು ಟಿಕೆಟ್ ಮ್ಯಾಮ್? 100 ರೂಪೀಸ್. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನಲ್ಲಿ. ಇದು ಊಟಿಲೇ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಯಾಕಂದರೆ ಕರ್ನಾಟಕ ಅಂತ ಹೆಸರಿದೆ ಅದಕ್ಕೆ. ಓಕೆ, ಇವಾಗ ತೋರಿಸ್ತೀನಿ ನೋಡಿ. ಹಾಂ, ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಆ ಬ್ರಿಡ್ಜ್ ನೋಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿರೋದು. ನೋಡಿ, ಇವರಿಬ್ಬರು ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಇವಾಗ ಒಂದ್ಸರಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಎಲ್ಲನೂ. ಬನ್ನಿ, ನಿಮಗೂ ತೋರಿಸ್ತೀನಿ. ಒಂಥರ ಆ್ಯಂಬಿಷಿಯಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಈ ಸ್ಪಾಟ್. ಈ ಸ್ಪಾಟ್ಸ್ ಎಲ್ಲ ನೋಡಿ ಎಷ್ಟು ಆರಾಮ್ಸೆ ಇದೆ. ಕೂಲಾಗಿ ಕಾಮಾಗಿ ಕೂತ್ಕೋಬೋದು. ನೀವು ರೀಲ್ಸ್ ಮಾಡೋರಿದ್ರೆ ರೀಲ್ಸ್ ಮಾಡ್ಬೋದು, ಫೋಟೋಸ್ ತೆಗೆಸ್ಕೊಳ್ಳೋರಿದ್ರೆ ಫೋಟೋಸ್ ತೆಗೆಸ್ಕೊಳ್ಬೋದು. ಕಪಲ್ಸ್ಗಂತೂ ಮಸ್ತು ಸಖತ್ತಾಗಿದೆ ಪ್ಲೇಸು. ಇವಾಗ ಒಂದೊಂದು ಪ್ರಾಣಿಗಳು, ಇನ್ಸೆಕ್ಟ್ಸು ಅದ್ರದ್ದೆಲ್ಲ ಮಾಡಿದ್ದಾರೆ. ಇಲ್ಲೊಂದಿದೆ, ನಾನು ತೋರಿಸ್ತೀನಿ ನಿಮಗೆ. ಯಾವುದು ಅಂತ ಕಮೆಂಟ್ ಮಾಡಿ. ನೀವು ಅತಿ ದೊಡ್ಡ ಡಕ್ ಎಲ್ಲ ನೋಡಿರಾ? ಇವಾಗ ನಾವು ತೋರಿಸ್ತೀನಿ ಬನ್ನಿ. ಎಷ್ಟು ದೊಡ್ಡದಿದೆ ನೋಡಿ ಡಕ್ಕು. ಇದೇ ಥರ ಇನ್ನು ಮುಂದೆ ಬೇಜಾನ ಪ್ರಾಣಿಗಳು, ಪಕ್ಷಿಗಳು, ಇನ್ಸೆಕ್ಟ್ಸ್ ಎಲ್ಲ ಸಿಗುತ್ತೆ. ತೋರಿಸ್ತೀನಿ ಬನ್ನಿ. ಈ ಗಾರ್ಡನ್ ಮಧ್ಯೆ ಒಂದು ಬ್ಯೂಟಿಫುಲ್ ಫೌಂಟೈನ್ ಇಟ್ಟಿದ್ದಾರೆ. ಅದೇ ಇದು, ಎಷ್ಟು ಚಂದ ಇದೆ ನೋಡಿ. ಫುಲ್ಲು ಸೀನರೀಸ್, ಮಧ್ಯದಲ್ಲಿ ಒಂದು ಫೌಂಟೈನ್. ಹಾಂ, ಬನ್ನಿ. ಇಲ್ಲಿ ನಮ್ಮದು ಇಲ್ಲಿ ಒಂದೆರಡು ಫೋಟೋ ಅಂತ ತೆಗೆಸ್ಕೊಳಕ್ಕೆ ಬಂದಿದ್ದೀನಿ. ಜಾಗ ಬಿಡ್ತಿಲ್ಲ ಗಾಯ್ಸ್. ನನಗೆ ಈ ಬ್ರಿಡ್ಜ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇಂಜಿನಿಯರ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ, ಒಳ್ಳೆ ವ್ಯೂ ಕೊಟ್ಟಿದ್ದಾರೆ ನಮಗೆ. ನಮ್ಮಂಥವ್ರು ಬಂದು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಪ್ಲೇಸು. ನೀವಂತೂ ಮಿಸ್ಸೇ ಮಾಡಬೇಡಿ. ಏನು ಮಸ್ಟ್ ವಿಸಿಟ್. ಊಟಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೇ ಹೋಗಿ. ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ.
ನಾವಿಲ್ಲಿ ಬಂದು ಈ ಡ್ರೆಸ್ ಎಲ್ಲ ಟ್ರೈ ಮಾಡಿದ್ವಿ, ಹಿಂಗಿದೆ ಕಮೆಂಟ್ ಮಾಡಿ. ಫೋಟೋ ಪ್ರಿಂಟ್ ಕೊಟ್ಟಿದ್ದೀವಿ, ಬರ್ತಾ ಇದೆ, ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ, ಆಮೇಲೆ ಬ್ರಿಡ್ಜ್ ಹತ್ರ ಹೋಗ್ತೀವಿ, ಆಮೇಲೆ ನಮ್ಮ ಫೋಟೋ ಹಿಂಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀವಿ, ಕಮೆಂಟ್ ಮಾಡಿ. ಫೈನಲಿ ಬ್ರಿಡ್ಜ್ ಅಂತ ಅಂತಿದ್ವಿ, ಫೈನಲಿ ಬ್ರಿಡ್ಜಿಗೆ ಬಂದಿದ್ದೀವಿ. ನೋಡಿ, ಇಲ್ಲಿಂದ ಸುತ್ತಮುತ್ತ ನೀವು ಹೆಂಗೆ ನೋಡಿದ್ರು ವ್ಯೂ ಮಾತ್ರ ಅಲ್ಟಿಮೇಟ್. ಈ ಬ್ರಿಡ್ಜ್ ಮೇಲೆ ಇವಾಗ ನಾನೊಂದು ಸ್ಪೆಷಲ್ ಮೂಮೆಂಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಅದು ನಾನು ನನ್ನ ಬೆಸ್ಟಿ ಜೊತೆ ತೆಗೆಸ್ಕೊಂಡ್ರೆ ಪಿಕ್. ಲೆಟ್ಸ್ ರಿವೀಲ್ ಇಟ್. ಟನ್. ಇಲ್ಲಿಗೆ ನಾವು ಬರಬೇಕು ಅಂದ್ಕೊಂಡಿದ್ದ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ನ ಕೊನೆಯ ಭಾಗ ಇದು. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಹ್ಯಾಪಿ ಅನಿಸ್ತಿದೆ. ಇಲ್ಲಿನ ಗಾಳಿ ಅಂದರೆ ನೀವು ಇಲ್ಲಿ ತೊಗೊಳ್ತೀರಾ ಗಾಳಿ ಕೂಡ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ನಮಗಂತೂ ಆ ಬಿಲ್ಡಿಂಗ್ಸ್ಗಳ ಮಧ್ಯೆ, ಆ ಟ್ರಾಫಿಕ್ ಮಧ್ಯೆ ಇದ್ದು ಇಲ್ಲೊಂದು ಸ್ವಲ್ಪ ತಾಜಾ ಗಾಳಿ ತೊಗೊಂಡು ಖುಷಿ ಆಗ್ತಿದೆ. ತುಂಬ ರಿಲೀಫ್ ಕೊಡುತ್ತೆ, ಫ್ರೆಶ್ ಫೀಲ್ ಕೊಡುತ್ತೆ. ನೀವು ಎಷ್ಟೊತ್ತಿಗೆ ಬನ್ನಿ ಇಲ್ಲಿಗೆ, ಎಷ್ಟೇ ಸ್ಟ್ರೆಸ್ ಫೀಲ್ ಇರಿ, ಈ ಥರ ಪ್ಲೇಸಸ್ಗೆ ಬಂದರೆ ನೀವು ಮರ್ತು ಬಿಡ್ತೀರ ಸ್ಟ್ರೆಸ್ನೆಲ್ಲ, ಅಷ್ಟು ಚೆಂದ ಇರುತ್ತೆ ಈ ಥರ. ನಿಮ್ಗೇನಾದರೂ ಸ್ಟ್ರೆಸ್ ಫ್ರೀ ಆಗಬೇಕು ನೀವು ಅಂತಂದರೆ ಟ್ರಾವೆಲಿಂಗ್ ಮಾಡಿ. ಇವಾಗ ಮತ್ತೆ ಸ್ಟೇಗೆ ರಿಟರ್ನ್ ಆದ್ವಿ. ಇವತ್ತು ನಾವು ಏನೇನು ಪ್ಲೇಸಸ್ ನೋಡಬೇಕು ಅಂದ್ಕೊಂಡ್ವೋ ಆ ಪ್ಲೇಸಸ್ನೆಲ್ಲ ಎಲ್ಲನೂ ಕವರ್ ಆಗಲಿಲ್ಲ. ಯಾಕಂದರೆ ಇವತ್ತು ವೀಕೆಂಡ್ ಇರೋದ್ರಿಂದ, ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು. ಹಂಗಾಗಿ ಫುಲ್ ಪ್ಲೇಸಸ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇನ್ ಕೇಸ್ ನೀವೇನಾದರೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗೆಲ್ಲ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಇವಾಗೆಲ್ಲ ಟ್ರಾವೆಲ್ ಜಾಸ್ತಿ ಮಾಡ್ತಿರೋದ್ರಿಂದ ಟ್ರಾಫಿಕ್ಕು ಅದು ಇದು ಅಂತ ಅಂದ್ಕೊಂಡು ನೀವು ಪ್ಲ್ಯಾನ್ ಮಾಡ್ದಂಗೆಲ್ಲ ಹೋಗೋಕ್ಕಾಗಲ್ಲ. ಸೊ ನಾವಿವತ್ತು ಒಂದೇ ಪ್ಲೇಸ್ ನೋಡೋಕ್ಕಾಗಿದ್ದು. ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀವಿ ಮತ್ತೆ. ಓಕೆ, ಟಾಟಾ, ಬಾಯ್, ಸಿ ಯು.